What is your primary objective of getting to know your children at such an early age? in order to get to know their personality well, and then maybe in future like how they can improve themselves ಅನ್ನೋದ್ರ ಬಗ್ಗೆ ಗೊತ್ತಾಗತ್ತೆ ಅನ್ನೋ ಒಂದು ಪಾಯಿಂಟ್ ಅಲ್ಲಿ ವಿ ಥಾಟ್ ಲೈಕ್ ಲೆಟ್ ಅಸ್ ಗಿವ್ ಅ ಟ್ರೈ. What did you discover after today's session? ಈಗ ನಿಮ್ಮ ಮಕ್ಕಳ ಬಗ್ಗೆ ನಿಮ್ಮ ಬಗ್ಗೆ ಏನ್ ಡಿಸ್ಕವರ್ ಮಾಡಿದ್ರಿ? Like what are our positives, Hmm. what are our low points, negative ಹೇಳಲ್ಲ, Hmm. because that is not a negative, it is a low point. And ನಮ್ ಲೈಫ್ ಸ್ಟೈಲ್ ಅಲ್ಲಿ ಆ ಲೋ ಪಾಯಿಂಟ್ ನ ಹೆಂಗ್ ಹೈ ತಗೊಂಡ್ ಬರ್ಬೋದು, ಬಿಕಾಸ್ ನಾವು ಪೀಪಲ್ ಜೊತೆ ಬೆರೀಬೇಕಾದ್ರೆ ಲೋ ಪಾಯಿಂಟು ಇಂಪಾರ್ಟೆಂಟ್, ಹೈ ಪಾಯಿಂಟು ಇಂಪಾರ್ಟೆಂಟ್. ಗೊತ್ತಾಯ್ತು. ಸೊ ಲೋ ಪಾಯಿಂಟ್ ನ ಹೆಂಗ್ ಇಂಪ್ರೂವ್ ಮಾಡ್ಕೊಳ್ಬೋದು. ನಿಮ್ಮ ಮಕ್ಕಳನ್ನ ಗೈಡ್ ಮಾಡ್ಲಿಕ್ಕೆ, ನಿಮ್ಮ ಮಕ್ಕಳ ಹತ್ರ ರೈಟ್ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ, ಅವ್ರ ಲರ್ನಿಂಗ್ ಅಪ್ರೋಚ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಇವತ್ತಿನ ಸೆಷನ್ ನಿಮ್ಗೆ ಹೆಂಗ್ ಹೆಲ್ಪ್ ಆಯ್ತು? ಏನ್ ಮಾಡ್ತೀರಾ ನೀವು ಇವತ್ತಿಂದ? ನನ್ ಮಗಳದ್ದು ಆರ್ಟ್ ಸ್ಟೈಲ್ ಆಫ್ ಲರ್ನಿಂಗ್ ಅಂತ ಗೊತ್ತಾಯ್ತು. ಸೊ ಅವಳದ್ ಏನೇ ಇದ್ರು ಡ್ರಾಯಿಂಗ್ಸ್ ಥ್ರೂ, ಇಮ್ಯಾಜಿನೇಟಿವ್, ಕ್ರಿಯೇಟಿವ್ ವಿಜುವಲೈಸೇಷನ್, ಯೋಚನೆ ಮಾಡು ಹೆಂಗ್ ಬರ್ಬೋದು ಏನು ಅಂತ ಆ ತರ ಹೇಳ್ಕೊಡ್ಬೋದು. ವೆರಿ ನೈಸ್. ಅಂಡ್ ಆಲ್ಸೋ ಲೈಕ್ ರೋಲ್ ಮಾಡೆಲಿಂಗ್ ಅದು ನಾವು ಸಹ ತೊಡಗಿಸ್ಕೊಳ್ಬೇಕು, ಬಿಕಾಸ್ ದೇ ವಿಲ್ ಬಿ ಲೈಕ್ ಲರ್ನಿಂಗ್ ಫ್ರಮ್ ಅಸ್. ನಿಮ್ ಬಗ್ಗೆ ಪರ್ಸನಲಿ ನಿಮ್ಗೆ ಏನು ಪಾಯಿಂಟ್ಸ್ ಇವತ್ತು ಒಂದು ಮನವರಿಕೆ ಆಯಿತು, ವಿಚ್ ಕ್ಯಾನ್ ಹೆಲ್ಪ್ ಯು ಟು ಇಂಪ್ರೂವ್ ಯುವರ್ ಕ್ಯಾರಿಯರ್ or excel in your career, excel in your personal life, manage a good work-life balance, be a good conscious parent? ನಿಮ್ ಬಗ್ಗೆ ನಿಮ್ಗೆ ಏನಾದ್ರೂ ಒಂದು ಅನ್ಕವರ್ ಆಯ್ತಾ? ಎಸ್, ಡೆಫಿನೆಟ್ಲಿ. ನಾನು ಆಕ್ಚುಲಿ ನನ್ನ ಅಕಾಡೆಮಿಕ್ಸ್ ಲೈನ್ ಅಲ್ಲೇ ಜಾಬು, ಕರಿಯರ್ ಅನ್ನೋದು ಒಂದಿದೆ. ನಂದೊಂದು ಪ್ಯಾಷನ್, ನನಗೇನ್ ಸ್ಟ್ರೆಸ್ ರಿಲೀವ್ ಆಗೋ ಒಂದು ಮ್ಯೂಸಿಕ್ಗೆ ಒಂದು ಪ್ಯಾಷನ್ ಆಗಿ ಮಾಡ್ಬೋದು ಅನ್ನೋದು ನನಗೆ ಐಡಿಯಾ ಇರಲಿಲ್ಲ. ಸೊ ಇವತ್ ಗೊತ್ತಾಯ್ತು, ವರ್ಕ್ ಮಾಡೋದಕ್ಕೆ ಆಪ್ಷನ್ಸ್ ಇಂದ ಸರ್ಚ್ ಮಾಡ್ಬೇಕು. ನೀವು ಸ್ಟಾರ್ಟಿಂಗ್ ಅಲ್ಲಿ ಒಂದು ಆಲ್ಟರ್ನೇಟಿವ್ ಕ್ಯಾರಿಯರ್ ಅನ್ನ ಚೂಸ್ ಮಾಡ್ಬೇಕಂತ ಮನಸ್ಸಲ್ಲಿತ್ತು ನಿಮ್ಗೆ. ಡಿಡ್ ಯು ಗೆಟ್ ಆನ್ಸರ್ ಟು ದಟ್ ಕ್ವಶನ್ ಟುಡೇ? ಏನಾದ್ರೂ ಕ್ಯಾರಿಯರ್ ಚೂಸ್ ಮಾಡ್ಬೇಕು ಅಂತ ನೀವು ಸ್ಟ್ರಾಂಗ್ ಆಗಿ ಅದನ್ನ ಪರ್ಸ್ಯೂ ಮಾಡ್ಬೇಕಂತ ಮನಸ್ಸಲ್ಲಿದೆ ನಿಮ್ಗೆ ಈಗ? ವುಡ್ ಯು ರೆಕಮೆಂಡ್ ದಿಸ್ ಟು ಅದರ್ ಪೇರೆಂಟ್ಸ್ ಫಾರ್ ದೆಮ್ ಟು know their children better and develop their own career and personal life? ಡೆಫಿನೆಟ್ಲಿ. ಬಿಕಾಸ್ ಈ ಜನರೇಷನ್ ಕಿಡ್ಸ್ ನ ಅರ್ಥ ಮಾಡ್ಕೊಳೋದೇ ಒಂದು ಡಿಫ್ರೆಂಟ್ ಟಾಸ್ಕ್. ಇಟ್ಸ್ ನಾಟ್ ಡಿಫಿಕಲ್ಟ್, ಇಟ್ ಈಸ್ ಅ ಡಿಫ್ರೆಂಟ್. ಬಿಕಾಸ್ ಒಂದ್ ಮಗು ನೋಡಿ ಇನ್ನೊಂದ್ ಮಗು ಇನ್ನೊಂದ್ ತರ ಬಿಹೇವಿಯರ್ ಹೋಗ್ತಾ ಇರುತ್ತೆ. ಸೊ ಪೇರೆಂಟ್ಸು ಅಯ್ಯೋ ಆ ಮಗು ನೋಡು, ಅವ್ರ ಮಗು ಹೆಂಗ್ ಮಾಡತ್ತೆ, ನನ್ ಮಗು ಇಲ್ಲ ಅನ್ನೋ ಒಂದು ಸೈಕಾಲಜಿ ಕಂಪ್ಯಾರಿಸನ್ಸ್ ಬಂದ್ಬಿಡತ್ತೆ. ಇಟ್ ಕುಡ್ ಬಿ ಬಿಟ್ವೀನ್ ಫ್ರೆಂಡ್ಸ್ ಆಲ್ಸೋ. ಇವಾಗ ನನ್ ಫ್ರೆಂಡ್ ಮಕ್ಳೆಲ್ಲ ನೋಡು, ನನ್ ಫ್ರೆಂಡ್ ಮಗು ತಿಂತಾ ಇಲ್ವಾ, ನನ್ ಮಗಳು ತಿನ್ನಲ್ಲ, ಅವಳದೇ ಆದ್ರ ಹ್ಯಾಬಿಟ್ಸ್ ಇದೆ. ಸೊ ಅವಳ ನೇಚರ್ ಏನು ಅಂತ ತಿಳ್ಕೊಂಡ್ರೆ ಅದು ಹ್ಯಾಬಿಟ್ ಚೇಂಜ್ ಮಾಡಕ್ ಈಸಿ ಆಗತ್ತೆ. ಪ್ರತಿಯೊಬ್ಬ ಪೇರೆಂಟ್ಗೂ ಇದು ಯೂಸ್ ಆಗತ್ತೆ to get to know about their children or get to know about themselves. What is their natural ability, what is their traits,